ಇವ್ವ ಇವತ್ತರ ಯಾಕ ಒಂದಿಟ್ಟು ಹೊಳವಾಗಿ ಬಿಸಿಲು ಬಿದ್ದತ್ ನೋಡುವ ಯವ್ವ. ಸಾಕ ಹೋಗೈತಿ ಜನ್ಮಕ್ಕೆಲ್ಲರ. ಏನ್ ಮಳಿ ಗಂಟು ಬಿದ್ದತ್ತೆ ಯವ್ವ ಇದು. ಏನ ಜಯವ ಕುಂತಿಯಲ್ಲ? ಬಾರ ಬೇಸುಬ್ಬಮ್ಮ. ಏನಿಲ್ ಬಿಡ ಯವ್ವ, ನೆಗಡಿ ಒಂದ್ ಹಾಲ್ ಬಿಟ್ಟತಿ. ಮೈ ಕೈ ಎಲ್ಲ ವಜ್ಜಾದಂಗಾಗಿ ಮೈ ಕೈ ನೋವು ಬಂದ್ಬಿಟ್ಟದವ ಯವ್ವ. ಹೋಗಿ 2 ಇಂಜೆಕ್ಷನ್ ಮಾಡಿಸ್ಕೊಂಬಂದ ನೋಡಲ್ಲಿ. ಕಡಿಮೆನ ಆಗವಲ್ದು. ಏನ್ ಮಾಡಿದ್ರು ಏನ್ ಮಾಡ್ಬೇಕು, ಸಾಕ ಹೋಗೈತಿ. ತಣ್ಣ ಒಂದ್ ಹತ್ತಾಕತ್ತತಿ. ಅದಕ್ಕ ಒಂದಿಟ್ಟು ಬಿಸಿಲಿತ್ತಲ್ಲ ಹೊರಗ ಬಂದ ಕುಂತೆ ಬಿಸಿಲಿಗೆ ಇದು ಆಕತ್ತಡಿ ಅಂತ ಹೇಳಿ. ಏನೇವ ನೆಗಡಿ ಗಂಟು ಬಿದ್ದು ಬಿಟ್ಟತವ, ಇದು ಕಡಿಮೆನ ಆಗವಲ್ ನೋಡ್ದೆ ಸುಬ್ಬಮ್ಮ. ಹೌದು ಬಿಡಲೆ, ಇದೇನ್ ಮಳಿ ಒಂದ್ ಹಂಗಾಯ್ತಲ್ಲ. ಈಗ ಯಾಕ ಇವತ್ತು ಬಿಸಿಲು ಬಿದ್ದತ್ ನೋಡ್, ಒಂದಿಟ್ಟು ಬಿಸಿಲಿನ ಮಕ ಆಗೈತಿ. ಇಲ್ಲ ಅಂದ್ರೆ ಏನೇವ ಹಂಗ ಮಳಿ ಗಂಟು ಬಿದ್ದು ಬಿಟ್ಟತವ ಯವ್ವ. ಏನೇನು ಏಟೇಟು ಕಡಿಮೆ ಆಗವಲ್ದ. ಏನ್ ಹಾರೆ ಮಾಡಕ್ ಮನಸ್ಸಾಗವಲ್ದು ನೋಡ್, ನನಗೂ ಹಂಗಾಗೈತಿ. ಒಂದಿಟ್ಟು ಸೊಂಟಿ ಜಜ್ಜಿ ಲವಂಗ ಕುಟ್ಟಿ ಚಾ ಮಾಡ್ಸ್ಕೊಂಡ್ ಕುಡಿಬೇಕಿಲ್ಲ ಒಂದಿಟ್ಟು ಚುಲತ್ನಾಗ. ಆ ಹಿತ್ತಾಗ ಚಾ ತಪ್ಪಲ ಐತ್ ನೋಡ್ ನಮ್ಮ ಹಿತ್ಲಾಗ. ಹರ್ಕೊಂಬಂದ್ ಒಂದಿಟ್ಟು ಹಾಕಿ ಕುದಸ ನಿನ್ ಸೊಸಿಗೆ ಕುಡಿ. ನೆಗಡಿ ಓಡಕತ್ ನೋಡಂಗ ಎಂತ ಚಲೋ ಆಕತ್ ನೋಡದು. ಚಾ ತಪ್ಪಲದ ಹಾಕಿ ಮಾಡಿದ್ರೆ ತಡಿವಾ ಹೇಳ್ತಾನಂತ. ನನಗರ ಸಾಕಾಗೈತ್ ನೋಡ. ಈ ಹಬ್ಬದ ವಾರ ಒಂದ್ ಮಾಡಿದ್ನಲ್ಲ, ಹಂಗ ಪುರ್ಸೊತ್ತಿಂದ ಹಂಗ ಎಲ್ಲ ಮಾಡಿ ರಗಡಾಗಿ 2 ದಿನ ಮಕ್ಕೊಂಡ ಬಿಟ್ಟ ನೋಡ್ವಾ ಎಲ್ಲಾರ. ಸಾಕ್ಬೇಕಾ ಹೋಗೈತ್ ನೋಡ ಸುಬ್ಬಮ್ಮ. ಹಂಗಾಕತ್ ಬಿಡ ಅದು. ಅದೇನೋ ಶಾಸ್ತ್ರನ ಐತಲ್ಲ ಇವ, ನೆಗಡಿ ಅಂತ ಜಡ್ಡಲ್ಲ ಅಂತ, ಬುಗುಡಿ ಅಂತ ವಸ್ತು ಅಲ್ಲ ಅಂತ. ಹಂಗ ಮಾಡಿ ನೋಡದನ್ ಶಾಸ್ತ್ರ. ಕರೆನ ಐತವ ಇವ. ಏನೈತು ಬ್ಯಾರೆ ಆದ್ರ ಜ್ವರ ಬಂದ್ರ ಮಕ್ಕೋಬೋದವ ತುಂಬಾ ಹಚ್ಕೊಂಡು. ನೆಗಡಿ ಬಂದ್ರ ತಡ್ಕೊಳಕ್ ಆಗೋದಿಲ್ಲ ನೋಡ್ ನನಗಂತೂ. ನಿರ್ಮಲ, ಏನ್ ನಿರ್ಮಲ? ಅತ್ಯಾರ ಕರೆದ್ರಲ್ರಿ, ಯಾಕ್ರಿ? ಏ ಇವ ಇವ್ರ ಇತ್ಲಾಗ ಇದು ಐತ ನೋಡ ಇವ, ಚಾ ತಪ್ಪಲ ಐತ ನೋಡ. ಒಂದಿಟ್ಟು ಹರ್ಕೊಂಬಂದು ಇದು ಲವಂಗ ಒಂದಿಟ್ಟು ಮೆಣಸು ಶುಂಠಿ ಎಲ್ಲ ಕುಟ್ಟಿ ಬೇಸನ್ ಪಳ ಪಳ ಅನ್ನಂಗ್ ಕುದಿಸಿ ಬೆಲ್ಲ ಹಾಕಿ ಒಂದಿಟ್ಟು ಚಾ ಮಾಡ್ಕೊಂಬಾರ ಯವ್ವ ನನಗ ಸುಬ್ಬಮ್ಮಗ. ಯಾಕ ಗಂಟ ಕೆರ್ದಂಗ್ ಆಗತತಿ, ಸಮಾಧಾನನ ಆಗುವಂತ ನೆಗಡಿಗೆ. ಹೋಗ ಮಾಡ್ಕೊಂಬಂದ್ ಕೊಡ ಯವ್ವ ಒಂದು ಕಪ್. ಅತ್ಯಾರ ಬೆಲ್ಲ ಇಲ್ರಿ, ಮೊನ್ನೆ 5 kg ಬೆಲ್ಲ ತಂದಿದ್ರಲ್ಲ ಅದೆಲ್ಲ ಉಂಡೆ ಕಟ್ಟಕ ಆಗಿ ಹೋಗೈತ್ರಿ. ಬೆಲ್ಲನೇ ಇಲ್ಲ ಮನ್ಯಾಗ. ಅಯ್ಯೇ ಹೌದು, ಲಕ್ಷಣ ಇಲ್ಲ ನೋಡು. ಇದು ಏನೇವ ಸಕ್ರೆ ಹಾಕಿ ಮಾಡ್ಕೊಂಬೋದು ಹೋಗಿ. ಅತ್ಯಾರ ಸಕ್ರಿನೂ ಖಾಲಿ ಆಗೈತೆ ನೋಡ್ರಿ. ಮುಂಜಾನೆ ಚಾ ಮಾಡಿನಲ್ಲ ಇದಷ್ಟು ಅಷ್ಟು ಅದಕ್ಕೆ ಹಾಕಿದ್ದಾರಿ ಚಾಕ, ಸಕ್ರಿನ ಇಲ್ರಿ. ಏನ ಅಲ್ಲ ಹಬ್ಬದಾಗ 5 kg ಸಕ್ರೆ ತಂದಾನ ನಿನ್ ಗಂಡ ಮಂದರ. ಅದು ಇನ್ನೂ ಬೆಲ್ಲ ಉಂಡೆ ಕಟ್ಟ ಖಾಲಿ ಆತ ಬಿಡು, ಸಕ್ರೆನೂ ಖಾಲಿ ಆತ. ಹ್ಞೂನ್ರಿ ಅತ್ಯಾರ ಸಕ್ರಿನೂ ಖಾಲಿ ಆಗೈತ್ರಿ, ಸಕ್ರಿ ಇಲ್ಲ. ಅಯ್ಯಯ್ಯ ಬಾಳೆವ ಅಲ್ಲ ಇನ್ನೂ ಒಂದು ತಂದು ಒಂದು 8 ದಿನ ಆಗಿಲ್ಲ ನೋಡು. ಪಂಚಮಿ ಹಬ್ಬ ಒಂದು ಆಗೈತಿ. 5 kg ಸಕ್ರೆ ಆತಂದ್ರೆ ಏನಿದು ಬಾಳೆ ನಿಂದು? ಬಾಳೆ ಏನಿದೆ ಅಂದ್ರಿ, ಮತ್ತೆ ಅಲ್ಲಿ ಮೊನ್ನೆ ಉಂಡೆ ಕಟ್ಟಕ್ ಕಡಿಮೆ ಆಗಿದ್ದಿಲ್ಲ ರೀ ಸಕ್ರಿ. ಆ ಕಾರ್ದಾನಿ ಉಂಡೆ ಕಟ್ಟಿದ್ರಲ್ಲ ಅದಕ್ಕೆ ಸಕ್ರಿ ಹಣ ತಗೊಂಡ್ರಿ. ಅಲ್ಲೇ ಒಂದು 2-2.5 kg ಹೋಗೈತೆ. ಮತ್ತೆ ಯಾರು ಬಂದು ಕುಂತ್ರು ಸಾಕು. ಹಂಗ ಅವತ್ತು ಬೆಳಗ್ಗೆ ಚೆನ್ನಕ್ ಬಂದಾಗ ಚಾ ಮಾಡಿನಲ್ರಿ, ಅವತ್ತ 1 kg ಸಕ್ರಿ ಹೋಗೈತ್ರಿ. ಮತ್ತೆ ಹಂಗ ಚಾ ಮಾಡಂತೀರಿ, ಯಾರು ಬಂದ್ಬಿಟ್ಲೆ ಮತ್ತೆ ಹಂಗ ಸಕ್ರಿ ಇಡಕತ್ತೆ ಅದು ಮನ್ಯಾಗ. ಅಯ್ಯಯ್ಯ ಪಿಸ್ರಿ ಊರ್ ಪಿಸ್ರಿ ಚಾ ಮಾಡನ್ನಕ ಮತ್ತೆ ನಾನು ಅವ್ರ ಮನೆಗೆ ಹೋಗಿ ಕುಡಿದು ಬಂದಿರ್ತೀನಿ. ಮತ್ತೆ ನನಗೆ ಬಿಡೆ ಆಗೋದಿಲ್ಲ ಅನ್ನೋದು. ಮತ್ತೆ ನಮ್ಮ ಮೈ ಬಂದಾಗ ಒಂದು ಕಪ್ ಚಾ ಮಾಡ್ಕೊಡು ಅನ್ನೋದು ಇದನ್ನ ಏನ್ ಬಗ್ಗೆ ನೋಡು. ಒಂದು ಕಪ್ ಚಾ ಸಕ್ರೆ ಖಾಲಿ ಆಗಿತ್ತು ನೋಡೇವ. ಏನಿದೆ ಬಾಳೆ? ಹೋಗ ಅಂಗಡಿಗೆ ಹೋಗಿ 1 ಪಾಕೆಟ್ ಸಕ್ರೆ ತಂಬ. ಮತ್ತೆ ಬಂದಾಗ ಚಾ ಮಾಡಂತೀವಿ, ಅದು ಎಲ್ಲ ಮಾಡಿ ಖಾಲಿ ಆಕತ್ತದ. ಮತ್ತೇನು ನಾ ಒಳಗೆ ಕುತ್ಕೊಂಡು ತಿಂತಾನೆ ಅದನ್ನ ಸಕ್ರಿನ? ಅಯ್ಯ ಹೋಗ್ರಿ ಬಿಡ ಯವ್ವ, ಎದಕ್ಕೆ ಜಗಳ ಮಾಡ್ತೀರ ಅತ್ತೆ ಸಸಿ? ಹೋಗ ನಿಮ್ಮ ಮತ್ತೆ ಹೇಳಿಲ್ಲ ಈಗ ಅಂಗಡಿಗೆ ಹೋಗಿ ತಂದು ಮಾಡ್ಕೊಂಬೋಗ 1 ಕಪ್ ಚಾ. ಪಾಪ ನೆಗಡಿ ಆತಂತ. ನನಗ ಸಕ್ರಿ ಈಕಿನ ಎಲ್ಲಿ ತಿಂತಾಳ ಅನ್ನೋದ ಡೌಟ್ ನನಗ. ಈಕಿ ಸುಬ್ಬಮ್ಮ ಸಕ್ರಿ ನೋಡಿಲ್ಲ ಅಂದ್ರೆ ಬಾಯ್ ಹಾಕೊಂತಾಳೆ ಪಟ್ಟನ ಒಂದಿಟ್ಟು. ಹಂಗ ಆ ಚಾಕ್ ಹಾಕೋಬೇಕಾರೆ ಹಂಗ ಮಾಡ್ತಾಳ. ನಾನು 2-3 ಸಲ ನೋಡೀನಿ. ಆ ಚಾಕ್ ಹಾಕ್ತಿರ್ತಾಳ, ಹಾಕೋಬೇಕಾರೆ ಪಟ್ಟನ ಒಂದಿಟ್ಟು ತಗೋ ಬಾಯ್ ಹಾಕೊಳ್ಳೋದು. ಪಲ್ಯಕ್ಕೆ ಹಾಕ್ತಿರ್ತಾಳ, ಅವಾಗ ಹಾಕೋಬೇಕಾರೆ ಒಂದಿಟ್ಟು ಪಟ್ಟನ ಬಾಯ್ ಹಾಕೊಳ್ಳೋದು. ಹಿಂಗ ಮಾಡ್ತಾಳ ಈಕಿ. ಮತ್ತೆ ಹಿಂಗಾದ್ರೆ ಏಡಕತ್ತಲ್ಲ ಅದು ಸಕ್ರಿ. ಮತ್ತೆ ಸಣ್ಣ ಹುಡುಗರಂಗ ಯಾವಾಗಾರ ಈಗ ಮಧ್ಯಾಹ್ನದಾಗ ಅದು ಕುಂತಿರ್ತಾಳಲ್ಲ, ಅವಾಗ ಪುಟಾಣಿ ಸಕ್ರಿ ಹಾಕೊಂಡು ತಿಂತಾಳ. ಅಲ್ಲ ಸಣ್ಣ ಹುಡುಗಿ ಈಕಿ ಹಿಂಗಾದ್ರೆ ಇಡಕತ್ತೆ ಸುಬ್ಬಮ್ಮ ಚಾ ಮತ್ತು ಸಕ್ರಿ ಇಡಕತ್ತನ ಹೇಳ. ಹೌದ್ರಿ ಅತ್ಯಾರ, ನಾನು ಸಕ್ರೆ ತಿಂತಾನೆ ಇಲ್ಲ ಅಂತಲ್ಲ, ಆದ್ರೆ ಅಷ್ಟು 5 kg ನಾನು ತಿಂದಂದ್ರೆ ಹಂಗಾರ ನಾ ಏನು ಒಂದಿಟ್ಟು ಯಾವಾಗಾರ ಬಾಯ್ ಹಾಕೊಂಡಿರ್ತೇನ್ರಿ ಅಷ್ಟೇ. ನನಗ ಸಣ್ಣಂದಿರ್ತ ನಮ್ಮ ಮನ್ಯಾಗ ತಿಂತಿದ್ರು ರೂಢಿರಿ. ಅದ್ರಾಗ ನಮ್ಮಪ್ಪ ಮತ್ತೆ ಪಳ ತಂದಿರ್ತಿದ್ದ ಜಾಗಷ್ಟ ತಂದಿಟ್ಟು ನನಗೆ ತಿನ್ನಕ ಅದು ಇದು ಬೇಕು ಬಾಯಾಡ್ಸ್ಕೊಂತ ಇದ್ದಕ್ಕೆ ನಾನು ಯಾವತ್ಲು. ನನಗ ನಿಮ್ಮ ಮನೆಗೆ ಬಂದೆ ಏನಿಲ್ಲ ಆಯ್ತು ನೋಡಿ ತಿನ್ನಕ. ಅದಕ್ಕೆ ಅದು ಪುಟಾಣಿ ಸಕ್ರಿ ಅದನ್ನ ಇದನ್ನ ಹಾಕೊಂಡು ತಿಂತಿರ್ತೇನೆ ನಾನು. ಮತ್ತೆ ನಾವು ರೂಢಿ ಅದ ಏನು ಮಾಡ್ಬೇಕ್ರಿ? ಅಲ್ಲ ರೊಟ್ಟಿ ಪಲ್ಯ ತಿನ್ನಲ್ಲ ಹೊರತುಂಬ ರೊಟ್ಟಿ ಪಲ್ಯ ಅನ್ನ ಸಾರು ಉಣ್ಣ ಒಂದಿಟ್ಟು ಕಾಲಾಗ ರಸಾರ ಇಳಿತದ ಇಳಿದು ಶಕ್ತಿಯಾರ ಬರ್ತದ ತನ್ನ. ಇದೇನಿದೆ ಪುಟಾಣಿ ತಿನ್ನಿ ಸಕ್ರೆ ತಿನ್ನಿ ಅದು ಇದು ಬಾಯಾಡ್ಸುದು ಇದಕ್ಕೆ ಅದು ಚಟ. ತವ್ರ ಮನಿನ ಬೇರೆ ಅತ್ತಿ ಮನಿನ ಬೇರೆ
ಹೊಲದ ಕಡೆ ಎಲ್ಲಿ ಹೋಗ್ಲೇವಾ ನಾನು ಹೊಲದ ಕಡೆ ಹೋಗಿ ಬಂದೆ ಒಂದಿಟ್ಟು. ಹೌದನ ಇದು ಏನಪ್ಪ ಅಲ್ಲ ಇದು ಅಗಿ ಹಚ್ಚಕ ಎಲ್ಲ ಸಜ್ಜ ಮಾಡಿ ಇಟ್ಟು ಬಂದಿನ ಮತ್ತೆ ಆಳ್ ಕೇಳ್ಬೇಕನ ಹೆಂಗ ಇವತ್ತ? ಹ್ಞೂ ಬೇ ಸಜ್ಜ ಮಾಡಿಟ್ಟನಿ. ಆಳ್ ಕೇಳ್ರಿ ಇವತ್ತು ರಾತ್ರಿ ಕೇಳ್ಬಿಡ್ರಿ ನಾಳೆ ಹೋಗಿ ಹಚ್ಚಿ ಬರಾಕ್ ಬರ್ತೈತಿ. 2 ದಿನ ಆಕತಿ ಮುಗಿದು ಹೋಗತ್ತ ಕಡೆ. ತಗೋ ಯಪ್ಪ ಒಂದ್ ಅರ್ಧ ಕೆಜಿ ಸಕ್ಕರೆ ತಂಬಾರ ಹೋಗಿ ಇಲ್ಲಿ ಅಂಗಡ್ಯಾಗ ನೆಗಡ್ ಹದತಿ ಚಾ ಕುಡಿಬೇಕಂದ್ರ ಸಕ್ಕರೆನೇ ಇಲ್ಲ ಮನ್ಯಾಗ ತಮ್ಮಂದ್ ಕೊಡ ಯಪ್ಪ ಒಂದಿಟ್ಟು. ಏ ನಿಮ್ಮವ್ರ ನಿಮಗ ಅಲ್ಲ 5 kg ಸಕ್ಕರೆ ತಂದ ಇನ್ನೂ 2 ದಿನ ಆಗಿಲ್ಲ ಅಲ್ವೇ? ಸಕ್ಕರೆ ಖಾಲಿ ಆಗೈತಿ ಮನೆ ಅಂದ. ಅಯ್ಯ ನವಲ್ವ ಹಿಡ್ತರ್ಲಿಂತ ಮಾಡಕ್ ಬರಂಗಿಲ್ಲ ನಿಮ್ಗೆ ಬಂದಿಟ್ಟು. ನಿರ್ಮಲ ಏನಿದೆ? ಅಯ್ಯ ನನಗೆ ಯಾಕೆ ಬರ್ತೀರಿ ನೀವು? ಅಲ್ಲ ಸಕ್ರೆ ನಾ ನುಂಗ್ತಾನ ನನಗೆ ಬರ್ತಿರಲ್ಲ ನಿರ್ಮಲಾ ಅಂತ ಹೇಳಿ ನಾ ಏನ್ ಮಾಡೇನಪ್ಪ? ಅಲ್ಲ ಮೊನ್ನೆ ಉಂಡಿ ಕಟ್ರ ಮತ್ತೆ ಜಗ್ಗಷ್ಟು ಖಾಲಿ ಆಗೈತೆ ಸಕ್ರಿ. ಅಯ್ಯಯ್ಯ ಉಂಡಿ ಕಟ್ಟಿದ್ದಷ್ಟ ಹೇಳ್ತಿಯಲ್ಲ ತಿಂದಿದ್ದು ಹೇಳವಲ್ಲಿ. ನಿನ್ ಹೆಂಡತಿ ಸಣ್ಣ ಹುಡುಗರಂಗ ಸಕ್ಕರೆ ತಿಂತಾಳಪ್ಪ. ಪಲ್ಯಕ್ ಹಾಕು ಮುಂದ ಇದಕ್ಕ ಚಾಕ್ ಹಾಕು ಮುಂದ ಬರೇ ಸಕ್ಕರೆ ಪಾಯ ಹಾಕೊಳ್ಳೋದು ಸೆಟ್ ಆಯ್ತಕ್ಕಿಗೆ. ಹಿಂಗಾದ್ರೆ ಸಕ್ಕರೆ ಇಡಾಕತ್ತನ ಮತ್ತ ಮಧ್ಯಾಹ್ನದಾಗ ಯಾರು ಹೆಂಗಿ ನೋಡ ಕುತ್ಕೊಂಡು ಪುಟಾಣಿ ಸಕ್ಕರೆ ಹಾಕೊಂಡ್ ತಿಂತಾಳ ಬಟ್ಲದಾಗ. ಗೊತ್ತಾಗದಲ್ಲ ಐಕಿಗೆ. ಮತ್ತೆ ನೋಡ ಉಂಡಿ ಕಟ್ಟಿದ್ದಷ್ಟ ಹೇಳಾಕತ್ತಾಳ ಈಕಿ. ಏ ನೀನು ಅವನು ನಿನ್ಗ ಅಲ್ಲ ಸಕ್ಕರೆ ತಿಂತಾರ ಯಾರ? ಸಕ್ಕರೆ ತಿಂದ್ರ ಹೊಟ್ಟನು ಬರತ್ ನೋಡ. ಈ ನಿನ್ನ ಪಿಕ್ನಾಸಿ ಗೊತ್ತಾಗತ್ತೆ ನಿನ್ಗೆ ಎಟ್ಟ ಒಟ್ಟ. ಅಯ್ಯಯ್ಯ ನಾ ಏನು ಅಷ್ಟು ಜನ್ಮದ ಮೇಲೆ ಕಬರ್ ಇಲ್ಲ ತಿಂದಿಲ್ಲಪ್ಪ. ಯಾವಾಗಾರ ಬಂದಿಟ್ಟು ತಿಂದಿದ್ರು ನೋಡಿರ್ತಾರ ಇವ್ರು. ಅದನ್ನ ಹಿಂಗೆ ಹೇಳ್ತಾರ ನೀನು ಮುಂದೆ ನೋಡಿ ಏನ್ ಮಾಡ್ತೀನಿ ನೋಡಿ ಬೇಸುಬ್ಬಮ್ಮ. ಅಲ್ಲ ನಾ ಏನ್ ದಿನ ಮುಂದ್ಕೂ ತಿಂತಾನ ನನ್ನರ್ಗತ್ತೆ ನಮ್ಮ ಅತ್ತಿ ನನ್ನ ಗಂಡನ ಮುಂದೆ ಹಿಂಗೆ ಹೇಳತ್ತಾವಳು. ಏನ್ ಮಾಡ್ತೀನಿ ನೋಡಿ ಸುಬ್ಬಮ್ಮ. ಅಯ್ಯ ಹೋಲ್ ಬಿಡ ಅದಕ್ಕೆ ಯಾಕೆ ಅಷ್ಟು ಮಾಡ್ತೀರಿ ಬಿಡ ಯವ್ವ ಹೋಗ್ಲಿ. ಆತಡಿ ಸಕ್ಕರೆ ಎಲ್ಲ ತಂದು ಕೊಡ್ತಾನೆ ಬಿಡ. ಯಾಕೆ ಇದು ಮಾಡ್ತೀರಿ ಇಬ್ರು ಕೂಡಿ? ಹೋಗಂತಡಿ ಅಂಗಡಿ ಹೋಗ. ಎಲ್ಲಾರು ಹೆಂಗದ್ರಿ? ಎಲ್ಲಾರು ಆರಾಮದ್ರಿ ಅಂತ ಹೇಳಿ ಅನ್ಕೋತಾನಂತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗ ಭಾಳ ಜನ ನೋಡಾತ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ. ಹಂಗ ಯಾರೆಲ್ಲ ಕಮೆಂಟ್ ಮಾಡಾತ್ತೀರಿ ಡೈಲಿ ಅವ್ರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಹಂಗ ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತಾನಂತ. ನೋಡ್ ಸುಬ್ಬಮ್ಮ ಮತ್ತೆ ಗಂಡ್ಮಕ್ಳು ಬಾಯಾಗಿಡಕ್ ಒಲ್ಲಿಂದಾರ ನಮ್ಗ. ಅಲ್ಲ 8 ದಿನ ಆಗಿಲ್ಲ ಸಕ್ರಿ ತಂದು